ಆದಷ್ಟದನ್ನೇ ವಾಪಸ್ ಬರೋಂಗಾಗಲಿ. ಅವ್ವ ಆಶೀರ್ವಾದ ಮಾಡು. ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರ್ಲವ. ಆ ತಾಯಿ ಸದಾಕಾಲ ನಿನ್ನ ಜೊತೆಲಿರ್ತಾಳೆ. ಅತ್ತೆ ಆಶೀರ್ವಾದ ಮಾಡಿ. ಹೋಗೋಳ ಹಾಗೆ ಹೊರಟು ಹೋಗು, ಬರಲೇಬೇಡ. ಒಳ್ಳೇದಾಗ್ಲಿ ಕಣವ. ಅವ್ವ ಹೋಗಿ ಬರ್ತೀನಿ. ಅತ್ತೆ ಬರ್ತೀನಿ. ಸುಮಾ ಬಾಯ್. ಶ್ರೀ ಹೊರಡೋಣವಾ? ಬರ್ತೀನಿ. ಒಳ್ಳೇದಾಗಲಿ. ಮಿಸ್ಟರ್ ಗೋಪಾಲ್, ಅಕ್ಕ ನನಗೆ ಹೇಳಿತು. ಇಲ್ಲ ಕುಸೆ, ನನಗೆ ಹೇಳಿದ್ದು. ಅತಿ ಆಸೆ ಗತಿ ಕೇಡು ಅಂತಾರೆ. ಅಕ್ಕ ಹೇಳಿದ್ದು ನನಗೇನೆ. ನನಗೆ ಕುಸೆ. ಅವಳು ನನಗೆ ಹೇಳಿದ್ದು. ಇಲ್ಲಿ ಬಿಡು ಕುಸೆ, ನಿನಗೆ ಹೇಳಿರ್ಲಿ. ತುಂಬಾ ಖುಷಿಯಾಗಿದ್ದೀರಾ ಅಲ್ಲ? ತುಂಬಾನೇ ಹತ್ರ ಹೇಳಿದ್ರಲ್ಲ ನಾನು ಟ್ರೈನಿಂಗ್ ಹೋಗ್ತಿರೋದು ನಿಮ್ ಖುಷಿನೇ ಅಂತ. ಮಿಸ್ಸು ಖುಷಿನೇಯ, ಯಾರು ತಾನೇ ಖುಷಿ ಇರೋಕಿಲ್ಲ ಹೇಳಿ. ನಮ್ಮೂರ್ನಾಗೆ ಎಲ್ರಿಗೂ ಖುಷಿನೇಯ. ಹೌದೌದು, ನಿಜಾನೇ ಬಿಡಿ. ಊರ್ ಮಾತು ಬಿಡಿ ಶ್ರೀ, ನಿಮಗ್ ಖುಷಿ ತಾನೆ? ಇದ್ಯಾಕೆ ಮಿಸ್ಸು ಹಿಂಗೆ ಹೇಳ್ತಿದ್ದೀರಾ? ಅಲ್ಲ, ನಾನು ಹೋಗ್ತಿರೋದಕ್ಕೆ ನಿಮ್ಗೆ ಸ್ವಲ್ಪನಾದ್ರೂ ಬೇಜಾರು ಇರುತ್ತೆ ಅನ್ಕೊಂಡೆ. ಇಲ್ಲ ಅಂದ್ರೆ ಬಿಡಿ, ಪರವಾಗಿಲ್ಲ. ಗಂಡಸ್ರೆ ಹಿಂಗೆ ಅನ್ಸತ್ತಲ್ವಾ? ಲವ್ ಮಾಡ್ಬೇಕಾದ್ರೆ ಮಾತ್ರ ಅಯ್ಯೋ ಮುದ್ದು ರನ್ನ ಚಿನ್ನ ಐ ಮಿಸ್ ಯು ಅದೆಲ್ಲ ಇರುತ್ತೆ. ಮದ್ವೆ ಆದ್ಮೇಲೆ ಹೆಂಡತಿ ಯಾವಾಗ ತವ್ರಿಗೋ ಅಥವಾ ಬೇರೆ ಊರಿಗೂ ಹೋಗ್ತಾಳೋ ಅಂತ ಕಾಯ್ದಿರ್ತಾರೆ. ನೀವು ಹಾಗೆ ಬಿಡಿ. ಮಿಸ್ಸು ಬಿಡಿ ಬಿಡಿ, ಪರವಾಗಿಲ್ಲ. ನಂಗೆ ಅರ್ಥ ಆಯ್ತು ನಿಮ್ ಮನ್ಸಲ್ಲಿ ಖುಷಿ ಇದೆ ಅಂತ. ಇಲ್ಲ ಮಿಸ್ಸು, ಅಂದ್ರೆ ಖುಷಿನೂ ಐತೆ, ಆದ್ರೆ ನೀವು ಹೋಯ್ತಾ ಇರೋದಕ್ಕೆ ಸ್ವಲ್ಪ ಬೇಸರನೂ ಐತೆ. ಅಂದ್ರೆ ಸ್ವಲ್ಪ. ಓ, ಸ್ವಲ್ಪ ಅಷ್ಟೇನಾ? ಹಾ. ಯಾಕೆ ಸುಳ್ಳು ಹೇಳ್ತೀರ ಶ್ರೀ? ಇವ್ ನಂಗೆ ಸುಳ್ಳು ಹೇಳಲ್ಲ ಅಂತ ಮಾತು ಕೊಟ್ಟಿದ್ರಿ ಅಲ್ವಾ? ಸುಮಾ ನಿಮ್ನ ಆಡ್ಕೊಂಡಾಗ ನಿಮ್ ಮನ್ಸಲ್ಲಿ ಏನ್ ಓಡ್ತಿತ್ತು ಅಂತ ನಂಗೆ ಗೊತ್ತು ಶ್ರೀ. ನೀವು ವಸು ಅದಕ್ಕೆ ಜೊತೆ ಮಾತಾಡ್ತಿದ್ದಿದ್ನು ನಾನು ಕೇಳಿಸ್ಕೊಂಡೆ. ಅದು ಮಿಸ್ಸು. ಶ್ರೀ, ನಾನು ನಿಮ್ನ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೋತೀನಿ. ಅಷ್ಟು ದಿವಸ ನಿಮ್ನ ಬಿಟ್ಟು ಒಬ್ಳೆ ಅಲ್ಲಿ ಹೇಗಿರ್ತೀನೋ ಏನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಖುಷಿಯಾಗಿರೋ ತರ ನನ್ ಮುಂದೆ ನಾಟಕ ಮಾಡ್ತಿದ್ದೀರೋ ಅದೇ ಕಾರಣ ನನ್ನ ಮನ್ಸಲ್ಲೂ ದೃಢವಾಗಿದೆ. ಇಷ್ಟು ವರ್ಷಗಳ ಕನಸು ಶ್ರಮ ಎಲ್ಲ ಈಗ ನನ್ಸಾಗಕ್ ಹೊರಟಿದೆ. ಹೌದು ಮಿಸ್, ನೀವ್ ಯಾವ್ದೇ ಕಾರಣಕ್ಕೂ ಗಮನ ಕೇಳ್ಕೊಬಾರ್ದು. ಶ್ರದ್ಧೆಯಿಂದ ಟ್ರೈನಿಂಗ್ ಮುಗಿಸ್ಕೊ ಬನ್ನಿ. ಹಾ, ಬರ್ತಾ ಸರ್ಕಾರಿ ಕಾರ್ನಾಗೆ ಬರ್ಬೇಕು. ಯಾಕಪ್ಪ, ಏನಾಯ್ತು? ಹಿಂಗೆ ಯಾಕೆ ಗಾಬರಿ ಆಗಿದ್ರಿ? ಯಾರಾದರೂ ಹುಡುಗರು ನಿಮ್ಮ ಮಗಳನ್ನ ರೇಗ್ಸಿದ್ರೆ, ಕುಡಿದು ಗಲಾಟೆ ಮಾಡಿದ್ರೆ, ಆ ಈರ್ಭದ್ರ ಬಾರ್ ಶುರು ಮಾಡಿದಾಗಿಂದ ಹೆಂಗಸರು ನೆಮ್ಮದಿಯಾಗಿ ಓಡಾಡೋಕ್ಕೆ ಹಾಕಿಲ್ಲ. ನಾನು ಕೇಳ್ತೀನಿ ರೀ. ಅಯ್ಯೋ, ನೀನು ಸುಮ್ಕಿರಯ್ಯ, ನೀನು ಒಳ್ಳೆ. ನೀನು ಹೇಳಪ್ಪ. ಇಲ್ಲ ಮರೆ, ನಾವಿವತ್ತು ಹೋಗೋದಿಲ್ಲ. ಪುಟ್ಟಮೆ ಪಕ್ಕ ಯಾರೋ ಹುಡುಗ ರೇಗ್ಸವನೆ ನೋಡು, ಮಗ ಹೆಂಗ್ ಗಾಬರಿ ಬಿದ್ದೈತಿ. ಅಲ್ಲ, ಆಸ್ಪತ್ರೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ವಾಪಸ್ ಬಂದ್ಬಿಟ್ರಿ ಹೆಂಗೆ? ಇಂಥ ವಿಷಯಗಳನ್ನ ಮುಂದಕ್ಕೆ ಹಾಕಬಾರ್ದು. ನಡೀರಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅದು ಯಾರು ಏನು ಮಾಡ್ತಾರೋ ನೋಡುಮ, ನಡೀರಿ. ಬೇಡ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ. ಪುಟ್ಟಮೆ, ನೀನ್ಯಾಕೆ ತೊಂದರೆ ತಗತ್ಯಾ? ನಾನು ಇವ್ರ ಜೊತೆ ಹೋಯ್ತೀನಿ.
ಎಲ್ಲಿಗೋಗ್ತಿದ್ರ ಮಾವ್ಯ? ಇವರು ಬೆಂಗಳೂರಿಗೆ ಹೊಂಟಿದ್ರು, ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತಂತೆ. ದಾರಿಲಿ ಯಾರೋ ಹುಡುಗರು ರೇಗ್ಸವ್ರೆ ಅನ್ಸುತ್ತೆ, ಅದಕ್ಕೆ ಗಾಬರಿಯಿಂದ ವಾಪಸ್ ಬಂದ್ಬಿಟ್ಟಿದ್ರು. ಅದಕ್ಕೆ ನಾನು ನಿಮ್ಮ ಜೊತೆಲಿ ಬರ್ತೀನಿ ನಡೀರಿ ಅಂತ ಹೇಳ್ತಿದ್ದೆ. ಓ ಆಟನಾ? ಸರಿ, ನಾನು ಬರ್ತೀನಿ ಬನ್ನಿ. ಏ ಬೇಡ ಕಣ್ಣಪ್ಪ ಸಿರಿ, ನಿನಗೆ ಮೈ ತುಂಬ ಕೆಲಸ ಇರ್ತದೆ, ಬೇಡ ಬಿಡು, ನಾವು ಹೋಗ್ತೀವಿ. ಅವ್ವ, ಅದನ್ನೆಲ್ಲ ಹುಡುಗರು ನೋಡ್ಕೋತಾರೆ. ನಮ್ಮನೆ ಹುಡುಗಿನ ರೇಗ್ಸೋರು ಅಂದ್ರೆ ಸುಮ್ಕೆ ಬಿಡಕ್ಕಾಯ್ತದ? ಅಣ್ಣ, ನೀನು ಯಾರು ಅಂತ ಕೈ ತೋರಿಸು, ನಾನು ನೋಡ್ಕೋತೀನಿ. ಇಲ್ಲ, ನಮ್ಮನ್ನು ಯಾರೂ ರೇಗಿಸ್ಲಿಲ್ಲ. ಏನಯ್ಯ ನಿನ್ಗೋಳು? ಆಸ್ಪತ್ರೆಗೆ ಹೋಗಿಲ್ಲ ಅಂತ್ಯ, ಯಾರು ರೇಗ್ಸಿಲ್ಲ ಅಂತ್ಯ. ಏನಮ್ಮ, ನಿಮ್ಮ ಅಪ್ಪಂಗೆ ತಲೆ ನೆಟ್ಕೈತೆ ತಾನೆ? ಅಯ್ಯೋನಯ್ಯ, ನೀನು ಮೊದಲೇ ಗಾಬರಿ ಆಗವ್ರಿ, ನೀನು ಇನ್ನಷ್ಟು ಗಾಬರಿ ಹಿಡಿಸ್ತೀಯಲ್ಲ. ಅಯ್ಯೋ ನೋಡಪ್ಪ, ನೀವೇನೂ ಚಿಂತೆ ಮಾಡಬೇಡಿ, ನಿಮ್ಮ ಜೊತೆಲಿ ನಾನು ನನ್ನ ಅಳಿಯನೂ ಬರ್ತೀವಿ. ಅವ್ವನ ಹೇಳತ್ತಣ, ಮತ್ತಿನ್ನೇನು, ಬನ್ನಿ. ಅಳಿಯಂದ್ರೆ ಹುಷಾರು, ಏನಾರು ಇದ್ರೆ ನನಗೊಂದು ಫೋನ್ ಹಾಕಿ. ಸರಿ.